ಶರಣ್ರಿ ಎಲ್ಲಾರ್ಗೂ ಭೋಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ನಿಮ್ಮ ಮನ್ಯಾಗ ಭೋಗಿ ಹಬ್ಬಕ್ಕೆ ಏನು ಮಾಡಿದ್ರಿ? ನಮ್ಮ ಮನ್ಯಾಗಂತೂ ಭಾಳ ವೆರೈಟಿ ಮಾಡ್ಯಾರು. ಅದ್ರಾಗ ನಂದು ಇವೆರಡು ಭಾಳ ಫೇವ್ರೇಟ ಮತ್ತು ಇವಿಲ್ದ ಊಟನೂ ಅಪೂರ್ಣ ಅನ್ನಿಸ್ತೈತಿ. ಅದ್ರಾಗ ಒಂದು ಜುಣುಕದ ವಡಿ ಮತ್ತು ಚೌಳಿಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ. ಸೊ ಈ ಜುಣುಕದ ವಡಿ ಹೆಂಗೆ ಮಾಡೋದಕ್ಕೆ ನಾನು ನಿಮಗೆ ತೋರಿಸ್ತನು. ಅದ್ರ ಜೊತೆಗೆ ಈ ಕ್ಲಸ್ಟರ್ ಬೀನ್ಸ್ ಅಥವಾ ಚೌಳಿಕಾಯಿ ಪಲ್ಯ ಅಂತ ಏನು ಕರಿತೀವಲ್ಲ, ಇದು ನಮ್ಮ ದೇಹದ ನ್ಯೂರೋಪತಿ ಅಂದ್ರೆ ನರ ದೌರ್ಬಲ್ಯವನ್ನು ಕಡಿಮೆ ಮಾಡ್ತೈತಿ. ಹೆಂಗೆ ಕಡಿಮೆ ಮಾಡ್ತೈತಿ ಮತ್ತು ಇದ್ರ ಬೆನಿಫಿಟ್ಸ್ ಏನು ಅನ್ನೋದು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಮತ್ತು ಇವತ್ರನ್ನ ಮಾಡೋದು ಭಾಳ ಸುಲಭ ಮತ್ತು ಎಣ್ಣೆ ಇಲ್ದನ ಮಾಡೇನಿ. ಇದರಿಂದ ಭಾರಿ ಬೆನಿಫಿಟ್ಸ್ ಐತಿ. ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಐತಿ ಒಂದೊಂದು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇದನ್ನು ಹೆಂಗೆ ಮಾಡೋದಂತೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ಮತ್ತು ನನ್ನ ಚಾನಲ್ ಹೆಸರು ಝೀರೋ ಆಯಿಲ್ ಕುಕ್ಕಿಂಗ. ನಾನು ನಿಮಗಿಲ್ಲಿ ಎಣ್ಣೆ ಇಲ್ಲದ ಎಲ್ಲ ಅಡುಗೆಗಳು ನಾವು ದಿನನಿತ್ಯ ಏನು ಮಾಡ್ತೀವಿ ಅದನ್ನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬೆನಿಫಿಟ್ಸು ಹೇಳ್ತೀನಿ. ಅದಕ್ಕೆ ನೀವು ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡ್ರಿ. ಸೊ ಫಸ್ಟಿಗೆ ಇಲ್ಲಿ ನಾನು ನಿಮಗೆ ಆಲ್ರೆಡಿ ಒಂದು ಸತಿ ಇದು ಹೆಂಗೆ ಹಸಿ ಖಾರದ ಚಟ್ನಿ ಮಾಡೋದಂತ ತಿಳಿಸ್ಕೊಟ್ಟಿದ್ನಿ. ಸೊ ಭಾಳ ಈಸಿ ಇತ್ತು. ಅದನ್ನು ಜಸ್ಟ್ ಇಲ್ಲೊಂದು ರೀಕ್ಯಾಪ್ ತೋರ್ಸತ್ತೇನೆ ಅಷ್ಟೇ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶೇಂಗಾ, ಕೊತ್ತಂಬರಿ ಮತ್ತು ನೆಲ್ಲಿಕಾಯಿ ಚಂದಂಗೆ ಹಂಚಿನ್ಯಾಗ ಬಿಸಿ ಮಾಡ್ಕೊಂಡು ಸಣ್ಣಂಗೆ ಕುಟ್ಟು ಕಲ್ಲಾಗ ಚಂದಂಗೆ ಅರಿಬೇಕು. ನಿಮಗೊಂದು ಸ್ವಲ್ಪ ಏನರ ಭಾಳ ಹುಳಿ ಬೇಡ ಅಂತಂದ್ರೆ ನೀವು ನಿಂಬೆಹಣ್ಣು ಹಾಕ್ಕೋಬೇಡ್ರಿ. ಇಲ್ಲ ಅಂತಂದ್ರೆ ನನ್ನಂಗೆ ನೀವು ನಿಂಬೆಹಣ್ಣು ಹಾಕ್ಕೋಬೋದು. ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಇಮ್ಯೂನ್ ಸಿಸ್ಟಮ್ ಭಾಳ ಬೂಸ್ಟ್ ಆಗ್ತೈತಿ. ಅದಕ್ಕೆ ಅದು ಇಂಪಾರ್ಟೆಂಟ್. ಫಸ್ಟಿಗೆ ಚೌಳಿಕಾಯಿ ಪಲ್ಯ ಕ್ಲಸ್ಟರ್ ಬೀನ್ಸ್ ಅಂತವಲ್ಲ ಅದನ್ನು ಮಾಡೋನು. ನಾ ಇಲ್ಲೇನು ಮಾಡತ್ತೀನಿ, ಒಂದು ರೊಟ್ಟಿ ಮಾಡೋ ಹಂಚಿಟ್ಕೊಂಡೇನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕಿಲ್ಲ. ಹಾಕ್ಲಾರ್ದನ ಕ್ಲಸ್ಟರ್ ಬೀನ್ಸ್, ಚೌಳಿಕಾಯಿ ಅಥವಾ ಗೋರೆಕಾಯಿ ಅಂತ ಏನಂತಾರಲ್ಲ ಅವತ್ರನ್ನ ಹಾಕ್ಕೊಂಡು ಚಂದಂಗೆ ಹುರ್ಕೋಬೇಕು. ಇವತ್ರ ಸೈಜ್ ಅರ್ಧ ಆಗ್ಬೇಕು. ನೀವೇನು ಕ್ವಾಂಟಿಟಿ ತೊಗೊಂಡಿರ್ತಿರಲ್ಲ ಅದು ಅರ್ಧ ಆಗಬೇಕು. ಹಂಗೆ ಚಂದಂಗೆ ಅವತ್ರನ್ನ ಹುರ್ಕೋಬೇಕು. ಹಿಂಗೆ ಹುರ್ಕೊಂಡಾಗನ ಟೇಸ್ಟ್ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕದಾಗ ಮಾಡೋ ಅಥೆಂಟಿಕ್ ಇದೇ ಸ್ಟೈಲ್ ರೆಸಿಪಿನ ಹುರ್ಕೊಂಡು ಅದನ್ನು ಸೈಡಿಗೆ ತೆಗೆದು ಇಟ್ಕೊಂಡ್ಬಿಡ್ರಿ. ಮತ್ತು ಒಂದು ಬಾಣಲಿ ತೊಗೊಂಡು ಅದ್ರಾಗ ಒಗ್ಗರಣೆ ಐಟಮ್ಸ್ಗಳನ್ನೆಲ್ಲ ಹಾಕ್ಕೊಂಡು ಅವ್ರನ್ನ ಪಟ ಚಟಪುಟ್ ಅನ್ನುವಂಗೆ ಡ್ಯಾನ್ಸ್ ಮಾಡ್ಕೊಂಬಿಡ್ರಿ. ಡ್ಯಾನ್ಸ್ ಮಾಡ್ಕೊಂಡ ಮ್ಯಾಲೆ ಅವಕ್ಕೆ ಈರುಳ್ಳಿ ಹಾಕ್ರಿ. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ವಲ್ಪ ಹಸಿ ಖಾರ ಹಾಕಿ ಹಸಿ ಖಾರದ ವಾಸನೆ ಹೋಗೋವರೆಗೂ ಬಾಡಿಸ್ಕೊಂಡು ಆಮೇಲೆ ಚೌಳಿಕಾಯಿ ಹಾಕಿ ಚಂದಂಗೆ ಕುದಿಸಿಬಿಟ್ರೆ ಪಲ್ಯ ಆಗಿಬಿಡ್ತೈತಿ. ಬಟ್ ಇದ್ರದ್ದು ಮೇನ್ ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಈ ಚೌಳಿಕಾಯಿ ಒಳಗೆ ಭಾಳ ಕೆಟ್ಟ ಫೈಬರ್ ಇರ್ತೈತಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಮಿನರಲ್ ಪ್ರಾಪರ್ಟಿ ಇರ್ತೈತಿ. ಇದ್ರಾಗಿರುವಂಥ ಒಂದು ಮೇನ್ ಗ್ಲಾಕೋಟೋಮ್ಯಾನರ್ಸ್ ಅನ್ನೋ ಒಂದು ಏನು ಕಂಟೆಂಟ್ ಐತಲ್ಲ, ಇದು ನಮಗೆ ಏನು ಮಾಡ್ತೈತೆ ಅಂದ್ರೆ ಶುಗರ್ನ ಬಾಡಿ ಒಳಗೆ ಅಬ್ಸಾರ್ಪ್ಷನ್ ಮಾಡ್ಕೊಳಕ್ಕೆ ಕಡಿಮೆ ಮಾಡ್ತೈತಿ. ಅದರಿಂದ ಏನಾಗ್ತೈತಿ, ಈ ನ್ಯೂರೋಪತಿ ಅಥವಾ ನರ ದೌರ್ಬಲ್ಯಗಳು ಏನಾಗ್ತಾವಲ್ಲ ಅದು ಕಡಿಮೆ ಆಗ್ತೈತಿ. ಅದಷ್ಟೇ ಅಲ್ದ ಗುರ್ಗಮ್ ಅನ್ನೋ ಒಂದು ಅಂಶ ಇದ್ರೊಳಗೆ ಪ್ರೆಸೆಂಟ್ ಐತಿ. ಅದು ನಮ್ದು ಇನ್ಸುಲಿನ್ ಸೆನ್ಸಿಟಿವಿಟಿನ ಇದನ್ನು ಮಾಡಿ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ತೈತಿ. ಅದು ಅಷ್ಟೇ ಅಲ್ದೇ ಇದ್ರೊಳಗೆ ಭಾಳ ಆದಂಥ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿ ಮತ್ತು ಪಾಲಿಫಿನಾಲ್ ಅನ್ನೋದಿರೋದ್ರಿಂದ ಅದು ಏನಾಗ್ತೈತಿ ಅಂತಂದ್ರೆ ಇದ್ರೊಳಗೆ ನಮ್ಗೆ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತೈತಿ. ಆಲ್ಮೋಸ್ಟ್ ಇನ್ಫ್ಲಮೇಷನ್ ಕಡಿಮೆ ಆತಂದ್ರೆ ಆಟೋಮೆಟಿಕ್ ವೆಯ್ಟ್ ಲಾಸ್ ಆಗ್ತೈತಿ ಮತ್ತು ಎಲ್ಲ ರೋಗಗಳು ನಮ್ಮಿಂದ ದೂರ ಹೋಗ್ತಾವೆ. ಮೇನ್ ನಾವು ಅದನ್ನು ವಿಚಾರ ಮಾಡ್ಬೇಕು. ಸೊ ಇಲ್ಲೊಂದು ಸ್ವಲ್ಪ ನಾ ಏನು ಮಾಡೀನಂತಂದ್ರೆ ಸ್ವಲ್ಪ ಹುರಿದದ್ದು ಶೇಂಗಾ ಹಾಕ್ಕೊಂಡು ಅದೆಲ್ಲ ಚಂದಂಗೆ ಕುದಿಸಿ ಅದಕ್ಕೆ ಹಾಕಿ ಚೌಳಿಕಾಯಿನ ರೆಡಿ ಮಾಡಿ ಇಟ್ಕೊಂಡು ಮತ್ತು ನೆಕ್ಸ್ಟ್ ನಾವು ಬೇಸನ್ದ ಏನಪ್ಪ ಅಂದ್ರೆ ಜುಣುಕದ ವಡಿ ಮಾಡೋನು. ಅದಕ್ಕೆ ಏನು ಮಾಡತ್ತೀನಿ ಅಂದ್ರೆ ಒಂದು ಪಾತ್ರೆ ತೊಗೊಂಡು ಒಂದು 2 ಸ್ಪೂನ್ ಬೇಸನ್ ಹಿಟ್ಟು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಚಂದಂಗೆ ಹಿಂಗೆ ಅಳ್ಳಗೆ ಕಲಿಸ್ಕೊಂಡ್ಬಿಡಾಕತ್ತೇನಿ. ಸೊ ನೀವು ಮೊದಲೂ ಕಲಿಸ್ಕೋಬೋದು, ಇಲ್ಲ ಡೈರೆಕ್ಟ್ ಪಾತ್ರೆಗೂ ಒಬ್ಬೊಬ್ರು ಹಾಕ್ತಾರೋ ಅವ್ರವ್ರ ಕನ್ವೀನಿಯೆಂಟ್ ಹೆಂಗೆ ಬೇಕಂಗೆ ಮಾಡ್ಬೋದು. ಮತ್ತೊಂದು ಬಾಣಲಿ ತೊಗೊಂಡು ಎಲ್ಲ ಒಗ್ಗರಣೆ ಐಟಮ್ಸ್ಗಳು ಹಾಕ್ಕೊಂಡು ಅವೆಲ್ಲ ಒಗ್ಗರಣೆ ಐಟಮ್ಸ್ ಎಲ್ಲ ಚಟಪಟ ಅಂದಮೇಲೆ ಈರುಳ್ಳಿ ಹಾಕ್ಕೊಳತ್ತೀನಿ. ಸೊ ಈರುಳ್ಳಿನೂ ಚಂದಂಗೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚಂದಂಗೆ ಬೇಯಿಸ್ಕೊರಿ. ಇಲ್ಲಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೊಂಡ್ರಂದ್ರನ ಈ ಜುಣುಕದ ವಡಿಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಮತ್ತು ಬಾಯಾಗೂ ರುಚಿ ಇರ್ತೈತಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಬಿಡ್ರಿ. ಅದು ಮತ್ತು ಮೊದಲ ರೆಡಿ ಮಾಡಿಬಿಟ್ಟಿರ್ತೀವಲ್ಲ ನಾವೇನು ಹಸಿ ಖಾರ ಅದನ್ನು ಹಾಕೋರಿ. ಅದು ಭಾಳ ಇಂಪಾರ್ಟೆಂಟ್. ಮಸ್ತ್ ರುಚಿ ಕೊಡ್ತೈತಿ, ಟೇಸ್ಟ್ ಎನ್ಹ್ಯಾನ್ಸ್ ಮಾಡ್ತೈತೆ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಅದ್ರದ್ದು ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಅರ್ಶಿನ ಹಾಕೋರಿ. ಅರ್ಶಿನ ಆ್ಯಂಟಿಬಯೋಟಿಕ್ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತೈತಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಮರಿಬೇಡ್ರಿ. ಮತ್ತು ಉಪ್ಪು ಹಾಕಲಿಲ್ಲ ಅಂದ್ರೆ ಎಷ್ಟೋ ತನಕ ಮಾಡಿದ್ದೆಲ್ಲ ಭಾಳ ಕೆಟ್ಟು ವೇಸ್ಟಾಗಿ ಹೋಗಿಬಿಡ್ತೈತಿ. ಅದಕ್ಕೆ ಹೇಳತ್ತೀನಿ. ಸೊ ಇದಾದ್ಮೇಲೆ ಮೊದಲೇ ಹಿಟ್ಟೇನು ಕಲಿಸ್ಕೊಂಡು ಇಟ್ಕೊಂಡಿರ್ತಿರಲ್ಲ ಅದನ್ನು ಹಾಕ್ಕೊಂಡು ಕೈ ಬಿಡ್ಲಾರ್ದ ಒಂದಿಟ್ಟು ಗಂಟೆ ಆಗ್ಲಾರ್ದ ಕೈ ಬಿಡ್ಲಾರ್ದ ಚಂದಂಗೆ ತಿರ್ವಾಡ್ಕೊತಾ ಇರ್ಬೇಕು. ಇದನ್ನು ಲೋ ಫ್ಲೇಮ್ದಾಗ ತಿರುಗಬೇಕು. ಫುಲ್ ಗಟ್ಟಿಯಾಗಿ ತಳ ಬಿಡೋವರೆಗೂ ಇದನ್ನ ಏನು ಮಾಡ್ಬೇಕಂತಂದ್ರೆ ನಾವು ಚಂದಂಗೆ ಬೇಯಿಸ್ಕೋಬೇಕು. ಈ ಒಂದು ಬೇಸನ್ ಹಿಟ್ಟಿಂದ ಇದನ್ನು ಮಾಡೋದು ಏನೇನು ಬೆನಿಫಿಟ್ಸ್ಪ ಅಂದ್ರೆ ಮೊದಲು ಇದು ಪ್ರೋಟೀನ್. ಯಾಕಂದ್ರೆ ಬೇಸನ್
ಅಂತಂದರೆ ಏನು, ಕಡ್ಲಿ ಬ್ಯಾಳಿಂದ ಮಾಡಿರೋದ್ರಿಂದ ಡೆಫಿನೆಟ್ಲಿ ಇದೊಂದು ಪ್ರೋಟೀನ್ ಮತ್ತು ಇದು ಗ್ಲೂಟೆನ್ ಫ್ರೀ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಮತ್ತು ಡಯಾಬಿಟಿಕ್ಕಿಂದ ಮುಕ್ತಿ ಹೊಂದಬೇಕು, ಇಲ್ಲ ಇನ್ಫ್ಲಮೇಷನ್ ಐತಿ, ಯಾವುದೇ ಏನೇ ಇರಲಿ ನಿಮಗೆ ಬಸ್ಟ್ ಹೇಳೋದನ್ನು ಬೇಸನ್ ಯೂಸ್ ಮಾಡಿರಿ, ಬೇಸನ್ ಫ್ಲೋರ್ ಯೂಸ್ ಮಾಡಿರಿ, ಅಥವಾ ಕಡ್ಲಿ ಹಿಟ್ಟು ಯೂಸ್ ಮಾಡಿರಿ ಅಂತಲೇ ಹೇಳ್ತಾರೆ. ಯಾಕಂದ್ರೆ ಅದು ದೇಹಕ್ಕೆ ಭಾಳ ಇಂಪಾರ್ಟೆಂಟ್. ಮತ್ತು ಇದು ನಮ್ಮ ಗಟ್ ಬ್ಯಾಕ್ಟೀರಿಯಾನ, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟಿನ ಎಲ್ಲನೂ ಕಡಿಮೆ ಮಾಡ್ತೈತಿ. ಭಾಳ ದೇಹಕ್ಕೆ ಒಳ್ಳೇದಂತ ನಾನು ನಿಮ್ಗೆ ಆಲ್ರೆಡಿ ಹೇಳೇನಿ. ಸೊ ಹಿಂಗೆ ಗಟ್ಟಿ ಹೆಂಗೆ ತಳ ಬಿಡುವಂಗೆ ಇದನ್ನು ಮಾಡಿದ್ಮೇಲೆ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಬಿಳಿ ಎಳ್ಳ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಅದನ್ನು ಚಂದಂಗೆ ಇದನ್ನು ಮಾಡ್ಕೊಂಡು ಇದನ್ನು ಮ್ಯಾಲೆ ಹಾಕಿ, ಈಗ ನಾವು ಬರ್ಫಿ ಗಿರ್ಫಿ ಎಲ್ಲ ಮಾಡ್ತೀವಲ್ಲ ಆ ರೇಂಜಿಗೆ ಹಿಂಗೆ ಸವರ್ಕೊಂಡು ಸ್ವಲ್ಪ ಎಲ್ಲ ಸೆಟ್ ಆಗುವಂಗೆ ವೇಟ್ ಮಾಡಬೇಕು. ಕಂಪ್ಲೀಟ್ ಬಿಸಿ ಆರಿ ಸೆಟ್ ಆಗೋವರೆಗೂ ಇದನ್ನು ಹಂಗೆ ಬಿಡ್ಬೇಕು. ಅಂದ್ರೆ ತಣ್ಣಗಾಗಕ್ಕೆ ಬಿಡ್ಬೇಕು. ಸೊ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ನ್ಯಾಗ ಇದನ್ನು ಕಟ್ ಮಾಡ್ಕೋಬೇಕು. ನಿಮಗೆ ಡೈಮಂಡ್ ಶೇಪ್ ಬೇಕಾ, ರ್ಯಾಂಬೋಸ್ ಶೇಪ್ ಬೇಕಾ, ನಿಮ್ಗೆ ಯಾವ ಶೇಪ್ ಬೇಕು ನೋಡ್ಕೊರಿ, ಆ ಶೇಪ್ನಾಗ ನೀವು ಕಟ್ ಮಾಡ್ಕೋಬೋದು. ಸೊ ನೋಡಿಲ್ಲ ಚಂದಂಗೆಲ್ಲ ಸೆಟ್ ಮಾಡ್ಕೊಂಡು ಇವಾಗ ಅದು ಫುಲ್ ಒಣಗೈತನ್ನು ನೋಡಾಕತ್ತೀನಿ, ಅಂದ್ರೆ ಸೆಟ್ ಆಗೈತನ್ನು ನೋಡತ್ತೀನಿ. ಒಂದು ಚಾಕು ತೊಗೊಂಡು ನನಗೆ ಯಾವ ಶೇಪ್ ಬೇಕಲ್ಲ, ದೊಡ್ಡ ಬೇಕಾರೆ ದೊಡ್ಡ, ಸಣ್ಣ ಬೇಕಾರೆ ಸಣ್ಣ, ಆ ಥರ ಅದನ್ನೇನು ಮಾಡತ್ತೇನೆ ನಾ ಇಲ್ಲೇ ಕಟ್ ಮಾಡ್ಕೊಳತ್ತೇನೆ. ಎಕ್ಸಾಕ್ಟ್ಲಿ ನೀವು ಹಿಂಗೆ ಕಟ್ ಮಾಡ್ಕೊರಿ. ನೀವು ಇದನ್ನು ಒಂದು ಸತಿ ತಿಂದುಬಿಟ್ರೆ ಅಂದ್ರೆ ಫುಲ್ ಫಿದಾಗ್ಬಿಡ್ತೀರಿ ನೀವು. ಅದಕ್ಕೆ ನಾನು ನಿಮಗೆ ಹೇಳತ್ತೀನಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿದ್ದ, ಆಯಿತಾ. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಜೋಕು ಐತಿ. ಏನಪ್ಪ ಅಂತಂದ್ರೆ ಹೆಣ್ಣು ನೋಡಕ್ಕೆ ಹೋಗಿರ್ತಾರಂತೆ, ಮತ್ತು ನಿನಗೇನು ಅಡುಗೆ ಬರ್ತೈತವ ಅಂತ ಕೇಳಿದಾಗ ಆಕಿ A to Z ಅಂತಂತಾಳಂತ. ಅಂದರೆ ಅನ್ನ ಮತ್ತು ಜುನಕ ಮಾಡಕ್ಕೆ ಬರ್ತೈತಿ ನನಗೆ ಅಂತ. ಅಂದ್ರೆ ಅಷ್ಟು ಜುನಕ ಮಾಡೋದು ಭಾಳ ಈಸಿ ಅಂತ ನಾನು ನಿಮಗೆ ಹೇಳಕತ್ತೇನೆ. ಅಷ್ಟು ಟೇಸ್ಟು ಇರ್ತೈತಿ, ಹೆಲ್ತು ಇರ್ತೈತಿ, ಮತ್ತು ಅಡುಗೆ ಮಾಡಕ್ಕೆ ಬರಲಾರ್ದವ್ರು ಇವೆರಡೂ ರೆಸಿಪಿನ ಮಾಡ್ಬೋದು. ಅಷ್ಟು ಮಸ್ತ್ ಇರ್ತೈತಿ. ನೀವು ಒಂದು ಸತಿ ಎಣ್ಣೆ ಇಲ್ದ ಟ್ರೈ ಮಾಡಿರಿ, ನಿಮಗೆ ಹೆಂಗೆ ಅನ್ನಿಸ್ತು ಮತ್ತು ಟೇಸ್ಟ್ ಹೆಂಗೆ ಅನ್ನಿಸ್ತು ಅನ್ನೋದು ಮರಿಲಾರ್ದ ಕಮೆಂಟ್ ಮಾಡಿರಿ. ಮತ್ತು ನಾಳೆ ಮತ್ತೊಂದು ವೀಡಿಯೋದಾಗ ನಾನು ನಿಮ್ಮನ್ನು ಮೀಟ್ ಆಗ್ತೀನೋ. ಅಲ್ಲಿವರೆಗೂ ನನಗೆ ನಿಮ್ಗೆ ಬಾಯ್ ಮತ್ತು ಲವ್ ಯು, ಟೇಕ್ ಕೇರ್.